सत्तरोजद्युरत्नम् कौसल्याया लसतु मम हृन्मण्डले पुत्ररत्नम् महाव्याकरणाम्बोधिमन्तवानसमन्दरम् कवयन्तम् रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरम् नानावीरसुवर्णानाम् निकषाश्मायितम् बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धवत्तये नमः सूक्तिरत्नाकरे रम्ये मूलरामायणार्णवे विहरन्तो महीयांसः प्रीयन्ताम् गुरवो मम वाल्मीकिर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतां श्रीगुरुभ्यो नमः हरिः ओम् ಕವಂಧ ತಿಳಿಸಿದ ಹಾಗೆ ರಾಮಚಂದ್ರ ಲಕ್ಷ್ಮಣನ ಜೊತೆಗೆ ಪಂಪಾ ತೀರಕ್ಕೆ ಬಂದಿದ್ದಾನೆ. ಪಂಪಾ ತೀರದಲ್ಲಿ ತಿಳಿಸಿದ ಹಾಗೆ ಸುಗ್ರೀವನ ಭೇಟಿಯಾಗುವುದಿದೆ. ಆದ್ರೆ ಅದಕ್ಕಿಂತ ಮುಂಚೆ, ಸುಗ್ರೀವನ ಭೇಟಿಯಾಗುವುದಕ್ಕಿಂತ ಮುಂಚೆ ಈ ಮುಂದಿನ ಈ ಪ್ರಸಂಗದ ಮುಖ್ಯ ಕಥಾ ನಾಯಕನಾದಂತಹ ಹನುಮಂತನ ಪೂರ್ವ ಪರಿಚಯವನ್ನ ಇಲ್ಲಿ ಮಾಡಿಕೊಡ್ತಾ ಹೇಳ್ತಾ ಇದ್ದಾರೆ. ಕೇಸರಿ ಅನ್ನುವಂತಹ ಮಹಾವೀರನ ಮಗನಾಗಿ ಅಂಜನೆಯಲ್ಲಿ ಹನುಮಂತ ಹುಟ್ಟಿದ್ದು ಮೇರುವಿನ ಪರ್ವತದ ತಪ್ಪಲಿನ ಬುಡದಲ್ಲಿ. ನಾವಿಲ್ಲಿ ಇಲ್ಲಿ ಅಲ್ಲಿ ಅಂತ ಯೋಚನೆ ಮಾಡಿದ್ದಕ್ಕಿಂತ ಇನ್ನೆಲ್ಲೋ ಈ ಕಥೆ ನಿರೂಪಣೆಗೊಂಡಿದೆ ಅನ್ನೋದು ವಿಶೇಷ. ನಾವು ಒಂದನೇ ಸರ್ಗ ಅಲ್ವಾ ನೋಡ್ಬೇಕಾದ್ದು? 3 ಮುಗೀತಲ್ವಾ? ಅದೇ ಮೂರನೇ ಶ್ಲೋಕ ಮುಗ್ದಿದೆ ಅಲ್ವಾ? ಕೇಸರಿ ಅಸಾಧಾರಣವಾದ ತಪಸ್ಸನ್ನು ಮಾಡಿ ವಾಯುದೇವರನ್ನ ಮೆಚ್ಚಿಸಿ ವಾಯುದೇವನೇ ಮಗನಾಗಿ ಬರುವಂತಹ ವಿಶೇಷವಾದ ವರವನ್ನು ಕೂಡ ಪಡೆದು ಒಂದು ಮುಖ್ಯ ಕೆಲಸ ಮಾಡಿದ್ದ. ಭರದ್ವಾಜ ಋಷಿಗಳ ತಪಸ್ಸಿನ ವೇಳೆ ಅವನ ಮೇಲೊಬ್ಬ ರಾಕ್ಷಸ ದಾಳಿ ಮಾಡಿದ. ಮದಾಂಧನಾದಂತಹ ಒಬ್ಬ ರಾಕ್ಷಸ ಆನೆಯ ರೂಪದಲ್ಲಿ ದಾಳಿ ಮಾಡಿದ. ಕೇಸರಿ ತಕ್ಷಣವೇ ಸಿಂಹ ರೂಪದಲ್ಲಿ ಅದರ ಮೇಲೆ ದಾಳಿ ಮಾಡಿ ಅವನನ್ನ ಬೀಳಿಸಿದ. ಅವ್ರಿಗೆ ತುಂಬಾ ಸಂತೋಷ ಆಯ್ತು. ಇಷ್ಟು ಚೆನ್ನಾಗಿರುವ ಸೇವೆಯನ್ನು ನೀನು ಮಾಡಿದ್ದಿ. ದೊಡ್ಡವರ ಕರ್ತವ್ಯದಲ್ಲಿ ಏನೇ ತೊಡಕಾದಾಗ್ಲೂ ನಾವು ರಕ್ಷಣೆಗೆ ಧಾವಿಸಿದ್ರೆ ಅದರ ಫಲ ದೊಡ್ಡದು, ತುಂಬಾ ದೊಡ್ಡದು. ಅವ್ರದ್ರಲ್ಲೂ ದೇವರ ಪೂಜೆಯೋ ಜಪವೋ ಅನುಷ್ಠಾನವೋ ಯಾರೋ ಜಪ ಮಾಡ್ತಿರ್ತಾರೆ. ನಮ್ಮ ಮಗು ಹೋಗಿ ಸೀದಾ ಅಲ್ಲಿ ಅವ್ರ ತಲೆ ಮೇಲೆ ಏನೋ ನೋಡಿಲಿಕ್ಕೆ ಓಡಿತು ಅಂದಾಗ ನಾವು ಅದನ್ನ ಹಿಂದೆ ತಗೊಳ್ಬೇಕು. ಮಕ್ಕಳಲ್ಲಿ ಏನ್ ಬೇಕಾದ್ರೂ ಮಾಡ್ಲಿ ಅಂತ ಬಿಡುದಿಲ್ಲ. ಅವರ ತಪಸ್ಸು ಅಥವಾ ಅವರ ಜಪ ಪೂಜೆ ಅನುಷ್ಠಾನ ಅನ್ನೋದು ಮಕ್ಕಳು ತಪ್ಪು ಮಾಡುದಿಲ್ಲ, ತಪ್ಪು ಮಾಡದೇ ಇರುವುದಿಲ್ಲ, ಅದು ಬೇರೆ ಪ್ರಶ್ನೆ. ಆದ್ರೆ ನಮ್ ಕಣ್ಣು ಮುಂದೆ ಆಗ್ತಾ ಇರುವುದು ಅಂತಂದ್ರೆ ಮಗುವಿಗೆ ತಪ್ಪಲ್ಲ, ದೋಷ ನೋಡಿದವನಿಗೆ. ಅದನ್ನಾಗಿ ಅಂತಹ ತಪ್ಪುಗಳು ನಡೆಯುವುದಿದ್ದಾಗ ನಾವು ತಕ್ಷಣವೇ ಅದಕ್ಕೆ ಪ್ರತಿಕ್ರಿಯಿಸಬೇಕು ಅನ್ನುವ ಒಂದು ಹಿನ್ನೆಲೆಯನ್ನು ಈ ಕಥೆ, ಇಡೀ ಮುನಿಗಳ ಗುಂಪೆ ಅವನ ಬಗ್ಗೆ ತುಂಬಾ ಸಂತೋಷ ಪಡ್ತಾರೆ. ಅವನು ಯಾರು ಅಂದ್ರೆ ಶಂಖಶಬಲ ಅಂತ ಅವನ ಹೆಸರು. ಶಂಖಶಬಲ ಅಂತ ಅವನ ಹೆಸರು. ಅವನನ್ನ ನಾಶ ಮಾಡಿದ್ದಾನೆ. ಯಾರಿದ್ದಾರೆ? ಸುಧಾ ಅವರು. ಯದಿ ಪ್ರಸನ್ನ ಭಗವತ್ ತಮಾಮೇ, ಯದಿ ಪ್ರಸನ್ನ ಭಗವತ್ ತಮಾಮೇ, ಯದಿ ಪ್ರಸನ್ನ ಭಗವತ್ ತಮಾಮೇ ಸಂವೃಣೇ ಸರ್ವಗುಣಾಭಿರಾಮಂ, ಸುತಂ ವೃಣೇ ಸರ್ವಗುಣಾಭಿರಾಮಂ, ಸುತಂ ವೃಣೇ ಸರ್ವಗುಣಾಭಿರಾಮಂ. ಮುಖ್ಯೋಸ್ತು ವಿನಾ ಮುಕುಂದಂ, ತಸ್ಮಾನ್ನ ಮುಖ್ಯೋಸ್ತು ವಿನಾ ಮುಕುಂದಂ, ತಸ್ಮಾನ್ನ ಮುಖ್ಯೋಸ್ತು ವಿನಾ ಮುಕುಂದಂ. ಏವಂ ಸವೌರೇಥ ವರಂ ದ್ವಿಜೇಭ್ಯ, ಏವಂ ಸವವ್ರೇಥ ವರಂ ದ್ವಿಜೇಭ್ಯ, ಏವಂ ಸವವ್ರೇಥ ವರಂ ದ್ವಿಜೇಭ್ಯ. ಋಷಿಗಳೆಲ್ಲ
ನಮಗೆ ಭಯ ನಿವಾರಣೆ ಮಾಡಿದ್ಯಪ್ಪ, ತುಂಬಾ ದೊಡ್ಡ ಅಪಾಯದಿಂದ ನಮ್ಮನ್ನ ಪಾರು ಮಾಡಿದ್ದಿ, ಈ ರಾಕ್ಷಸನ ಉಪಟಳವನ್ನ ನಾವು ತಡಿಲಿಕ್ಕೆ ಆಗ್ತಿರ್ಲಿಲ್ಲ ಅಂತ ಹೀಗೆ ಅವನನ್ನ ತುಂಬಾ ಪ್ರೀತಿಯಿಂದ ಅಭಿಮಾನದಿಂದ ಅಭಿನಂದಿಸಿದಾಗ, ಒಂದು ವೇಳೆ ಭಗವತ್ತಮಾಹ ಪ್ರಸನ್ನಾಹ, ಒಂದು ವೇಳೆ ನೀವೆಲ್ಲ ಭಗವತ್ತಮರು ಅಂದ್ರೆ ಭಗವಂತನನ್ನ ತಿಳಿದವರಲ್ಲಿ ದೊಡ್ಡವರು, ಭಗವತ್ತಮಾಹ ಯದಿ ಪ್ರಸನ್ನಾಹ ಮೇ ಪ್ರಸನ್ನಾಹ, ನನ್ನಲ್ಲಿ ನೀವೆಲ್ಲರೂ ನನ್ನ ವಿಷಯದಲ್ಲಿ ನೀವೆಲ್ಲರೂ ಕೂಡ ಪ್ರಸನ್ನರಾಗಿದ್ರೆ ನನಗೆ ಅಹಂ ಸರ್ವಗುಣಾಭಿರಾಮಂ ಸುತಂ ವೃಣೆ, ಸರ್ವಗುಣಾಭಿರಾಮಂ ಅನಂತ ಗುಣ ಪರಿಪೂರ್ಣನಾದಂತಹ ಒಬ್ಬ ಮಗನನ್ನು ನಾನು ನಿಮ್ಮಿಂದ ವರವಾಗಿ ಪಡೆಯ ಬಯಸುತ್ತೇನೆ. ಸರ್ವಗುಣಾಭಿರಾಮಂ ಅಂತಂದ್ರೆ ಬುದ್ಧಿ, ಬಲ, ಯಶಸ್ಸು, ಧೈರ್ಯ ಇಂಥ ಎಲ್ಲಾ ಗುಣಗಳಿಂದ ಕೂಡಿದಂತಹ ಒಬ್ಬ ಮಗನನ್ನ ನಾನು ವರಿಸುತ್ತೇನೆ. ವೃಣೆ ಅಂದ್ರೆ ವರವನ್ನಾಗಿ ಕೇಳ್ತಾ ಇದ್ದೇನೆ. ಅವನಿಗಿಂತ ಮುಖ್ಯನಾದ ಇನ್ನೊಬ್ಬ ವ್ಯಕ್ತಿ ಇರಬಾರದು ಮುಕುಂದನನ್ನು ಹೊರತುಪಡಿಸಿ. ಅಂಥ ಮಗ ಬೇಕು ನನಗೆ. ಪರಮಾತ್ಮ ಎಲ್ಲರಿಗಿಂತ ದೊಡ್ಡವನೇ, ಆದ್ರೆ ನನಗೆ ಸಿಗುವ ಮಗ ಹೇಗಿರ್ಬೇಕು ಅಂತ ದೇವರನ್ನ ಬಿಟ್ರೆ ಅವನೇ ಇರ್ಬೇಕು. ದೇವರನ್ನ ಹೊರತುಪಡಿಸಿದ್ರೆ ಅವನಷ್ಟು ಮುಖ್ಯನಾದ ವ್ಯಕ್ತಿ ಇನ್ನೊಬ್ಬ ಇರಬಾರದು. ಅಂಥ ಮಗನನ್ನೇ ನಾನು ವರವಾಗಿ ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ. ಅಥ ವೌರೆ ದ್ವಿಜೇಭ್ಯ ಸಹ ತಥಾ ವೌರೆ. ವೌರೆ ಅಂದ್ರೆ ವರವನ್ನ ಬೇಡಿದ. ಆಸೆನೂ ಬರ್ಲಿಲ್ಲ, ಭಗವಂತನೇ ಬರ್ಲಿ ಅಂತ ಆಸೆ ಬರ್ಲಿಲ್ಲ. ಭಗವಂತನೇ ಬರ್ಲಿ ಅಂತಂದ್ರೆ ಅದೇ ದೇವರೇ ಆ ತರದ ಒಂದು ಇಚ್ಛೆ ಕೊಡುದು. ಯಾಕಂದ್ರೆ ತನಗೆ ಒಬ್ಬ ಸಹಾಯಕ ಬೇಕು ಅಂತ ದೇವರು ಆಗ್ಲೇ ಸಂಕಲ್ಪ ಮಾಡಿದ್ದ ರಾಮನಾಗಿ ಅವತರಿಸುವಾಗ. ಇವನ್ ಮನಸ್ಸಲ್ಲಿ ಹಾಗೆ ಬಂತು, ನನಗೆ ದೇವರಿಗೆ ಸೇವೆ ಮಾಡುವ ಒಬ್ಬ ಬೇಕು ಅಂತ ಮಗನಾಗಿ. ಇನ್ನೇ ಒಂದ್ 2ನೇ ಸ್ಥಾನದಲ್ಲಿ ಇರ್ಬೇಕು ಅಂತ ಚಿಕ್ಕ ಹುಡುಗ ಹೇಳುದು. ಯದಿ ಭಗವತ್ತಮಾಹ ಮೇ ಪ್ರಸನ್ನಾಹ, ನನ್ನ ವಿಷಯದಲ್ಲಿ ತಾವೆಲ್ಲ ಜ್ಞಾನಿಗಳು ಪ್ರಸನ್ನರಾಗಿದ್ದೀರಿ. ಯದಿ ಮಮ ವಿಷಯೇ ಭವಂತಃ ಸರ್ವೇಪಿ ಭಗವತ್ತಮಾಹ ಭಗವಜ್ಞಾನಿನಃ ಪ್ರಸನ್ನಾಹ ತುಷ್ಟಾಹ ಯದಿ ತರ್ಹಿ ಮೇ ಏಕಂ ಸುತಂ ವೃಣೋಮಿ, ಸರ್ವಗುಣಾಭಿರಾಮಂ ಸುತಂ ವೃಣೋಮಿ. ಸಹ ಕೀದೃಶಃ ಭವೇತ್? ಮುಖ್ಯಃ ಭಗವಾನ್ ಮುಕುಂದಃ, ಮುಖ್ಯತಮಃ. ಮುಕುಂದಂ ವಿನಾ ಅನ್ಯಃ ಮುಖ್ಯಃ ಕಶ್ಚನ ಅಸ್ತಿ ಚೇತ್ ಸಹ ಮೇ ಸುತೋ ಭವತು. ತಾದೃಶಃ ಅಮುಖ್ಯಃ ಪರಮಾತ್ಮನಃ ಸಕಾಶಾತ್ ಅಮುಖ್ಯಃ, ಪರಂತು ಸಹ ಜೀವಲೋಕೆ ಮುಖ್ಯಃ. ತಾದೃಶಃ ಪುತ್ರಃ ಮೇ ಭವತು ಇತಿ ಅಹಂ ವೃಣೆ ಇತಿ ಸಹ ದ್ವಿಜೇಭ್ಯಃ ವರಂ ವೌರೆ. ಯದಿ ಅವ್ಯಯ ಪ್ರಸನ್ನಾಹ ಭಗವತ್ತಮಾಹ, ಎರಡೂ ಕೂಡ ಪ್ರಥಮ ವಿಭಕ್ತಿ ಬಹುವಚನ. ಅಲ್ಲಿ ಎರಡೂ ಕಡೆ ವಿಸರ್ಗ ಲೋಪ ಆಗಿದೆ. ಮೇ ಷಷ್ಠಿ ವಿಭಕ್ತಿ ಏಕವಚನ. ಸುತಂ ಸುತಃ ಸುತೌ ಸುತಾಃ ಸುತಂ ದ್ವಿತೀಯ ಭಕ್ತಿ ಏಕವಚನ. ವೃಣೆ ವೃಣುತೆ ವೃಣ್ವಾತೆ ವೃಣ್ವತೆ. ವೃಣೆ ಲಟ್ ಉತ್ತಮ ಏಕ. ವೃಣೆ ವೃಣ್ವಹೆ ವೃಣ್ಮಹೆ ಅಂತ ರೂಪ ಆಗುತ್ತೆ. ಸರ್ವಗುಣಾಭಿರಾಮಂ ಸರ್ವೇ ಗುಣಾಃ ಸರ್ವಗುಣಾಃ ಸರ್ವಗುಣೈಃ ಅಭಿರಾಮಃ ಸರ್ವಗುಣಾಭಿರಾಮಃ ತಂ ಸರ್ವಗುಣಾಭಿರಾಮಂ ದ್ವಿತೀಯ ಭಕ್ತಿ ಏಕವಚನ. ತಸ್ಮಾತ್ ಪಂಚಮಿ ಏಕ, ನ ಅವ್ಯಯ. ತಸ್ಮಾನ್ನ ಅನುನಾಸಿಕ ಸಂಧಿ. ತಸ್ಮಾತ್ ತಕಾರ, ನ ತಸ್ಮಾನ್ನ ನಕಾರವೇ ರಿಪೀಟ್ ಆಗಿ ಬಂದಿದೆ, ಆದ್ರಿಂದಾಗಿ ಅದು ಅನುನಾಸಿಕ ಸಂಧಿ ಆಯಿತು. ಮುಖ್ಯ ಅಸ್ತು ಮುಖ್ಯೋಸ್ತು ಪೂರ್ವರೂಪ ಸಂಧಿ. ಮುಖ್ಯ ಪುಲ್ಲಿಂಗ ಪ್ರಥಮ ಏಕ, ಅಸ್ತು ಲೋಟ್ ಪ್ರಥಮ ಏಕ. ಅಸ್ತು ಸ್ತಾಂ ಸಂತು. ವಿನ ಅವ್ಯಯ. ಮುಕುಂದಂ ದ್ವಿತೀಯ ಭಕ್ತಿ ಏಕವಚನ. ಏವಂ ಅವ್ಯಯ. ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ. ವೌರೇ
ವೃಣ್ವರಣೆ ಲಿಟ್ ಪ್ರಥಮ ಏಕ ಅಥ ಅವ್ಯಯ ವರಂ ದ್ವಿತೀಯ ಪ್ರತ್ಯೇಕವಚನ ದ್ವಿಜೇಭ್ಯಃ ಪಂಚಮಿ ವಿಭಕ್ತಿ ಬಹುವಚನ ದ್ವಿಜೇಭ್ಯಃ ಸಕಾಶಾತ್. ಮೇಘ ಅವರು ತತಃ ಕದಾಚಿತ್ ಕಮಲಾಯತಾಕ್ಷಿ ततः कदाचित् कमलायताक्षी ततः कदाचित् कमलायताक्षी स्नाता सुवस्त्राभरणाञ्जनासा स्नाता सुवस्त्राभरणाञ्जना सा स्नाता सुवस्त्राभरणाञ्जना सा रम्यान्तमाराममुपश्रयन्ती 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 प्राणं प्रधानं ललितं ददर्श प्राणं प्रधानं ललितं ददर्श प्राणं प्रधानं ललितं ददर्श ततः आनंतर कदाचित् यावागलो ಒಮ್ಮೆ ಕಮಲಾಯತಾಕ್ಷಿ ಸರ್ವಾ ಸುವಸ್ತ್ರಾಭರಣ ಅಂಜನ ಸ್ನಾತ ಕಮಲಾಯತಾಕ್ಷಿ ಕಮಲದಂತಹ ನಸೆಯಾದ ಕಂಗಳಿಂದ ಕೂಡಿದವಳು ಚೆನ್ನಾಗಿ ನಸೆ ಅಂದ್ರೆ ಸ್ವಲ್ಪ ಹಸಿ ಹಸಿ ನಸೆ ಮೈ ಹಸಿ ಹಸಿ ಅಥವಾ ಕೆಲವೊಂದ್ ಸರ್ತಿ ನಸು ಅನ್ನೋದೇ ನಸೆ ಸ್ವಲ್ಪ ಹೆಚ್ಚು ಇದೆ ಸ್ವಲ್ಪ ಹಸಿ ಅಂತ. ಕಮಲ ಫ್ರೆಶ್ ಆಗಿದ್ರೆ ಅದು ಒಂಥರ ಹಸಿ ಹಸಿ ಇರುತ್ತೆ. ಅಂತಹ ಫ್ರೆಶ್ ಅಂತ ಅರ್ಥ. ಕಣ್ಣಿನಲ್ಲಿ ಸಹಜವಾದ ಸ್ಫುರಣೆ ಇದೆ, ಸ್ಫೂರ್ತಿ ಇದೆ. ಅಂತಹ ಕಂಗಳಿಂದ ಕೂಡಿದವಳು ಸ್ನಾತ ಮಿಂದವಳು, ಸುವಸ್ತ್ರಾಭರಣ ಒಳ್ಳೆಯ ಬಟ್ಟೆ ಆಭರಣಗಳನ್ನ ತೊಟ್ಟವಳು, ಅಂಜನಾ ಯಾರು ಅಂಜನಾದೇವಿ, ಸಾ ರಮ್ಯಾಂತಂ ಆರಾಮಂ ಉಪಶ್ರಯಂತಿ ಅಂತ ಅಂದ್ರೆ ಮಧ್ಯ ಅಂತ ಅರ್ಥ. ರಮ್ಯವಾದ ಉಪವನದ ಮಧ್ಯದಲ್ಲಿ, ಆರಾಮ ಅಂದ್ರೆ ಉಪವನ, ಉದ್ಯಾನಕ್ಕೆ ಆರಾಮ ಅಂತ ಶಬ್ದ ಇದೆ. ಈ ಏನು ಇಷ್ಟಾಪೂರ್ತಗಳನ್ನ ಮಾಡುವ ಅಂತ ಹೇಳುವಾಗ ಪೂರ್ತ ಅಂದ್ರೆ ಆರಾಮ ಕಟ್ಟುವುದು ಅಂತಿದೆ. ಆರಾಮ ಕಟ್ಟುವುದು ಅಂದ್ರೆ ಉದ್ಯಾನಗಳನ್ನ ನಿರ್ಮಾಣ ಮಾಡಿ ಪಾತ್ ಮಾಡಿ ಹೋಗೋರಿಗೆ ಬರೋರಿಗೆಲ್ಲ ಅಲ್ಲಿ ಕೂತ್ಕೊಂಡು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ತಮ್ಮ ತಮ್ಮ ಸುಖ ದುಃಖಗಳನ್ನೆಲ್ಲ ಮಾತಾಡ್ಲಿಕ್ಕೆ ವ್ಯವಸ್ಥೆ ಮಾಡುವ ಹಾಗೆ. ಉಪಶ್ರಯಂತಿ ಒಂದು ಸುಂದರವಾದ ಉದ್ಯಾನದ ನಡುಭಾಗದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದವಳಾಗಿ ಅವಳು ಪ್ರಾಣಂ ಪ್ರಧಾನಂ ಲಲಿತಂ ದದರ್ಶ ಪ್ರಾಣದೇವನನ್ನ ಕಂಡ್ಲು. ಎಂಥ ಭಾಗ್ಯ ಅವಳದು. ಪ್ರಾಣದೇವರನ್ನ ಪ್ರಧಾನಂ ಪ್ರಾಣಂ ಪ್ರಾಣ ಸುಮಾರು ಜನ ಇದ್ದಾರೆ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ. ಪ್ರಾಣನ ಮಕ್ಕಳು 5 ಜನ ಇದ್ದಾರೆ. ರುದ್ರದೇವನ 5 ಜನ ಮಕ್ಕಳು ಪ್ರಾಣ ಅಪಾನ ವ್ಯಾನೋದಾನ ಸಮಾನರಿದ್ದಾರೆ. ಹಾಗಾಗಿ ಅವರಲ್ಲ ಅಂತ ತಿಳಿಸ್ಲಿಕ್ಕೆ ಪ್ರಧಾನಂ ಪ್ರಾಣಂ ಜೀವರಲ್ಲಿ ಮುಖ್ಯನಾದಂತಹ ಪ್ರಾಣದೇವನನ್ನ ಅದು ಹೇಗೆ ಲಲಿತಂ ತುಂಬಾ ಸುಂದರವಾದ ರೂಪ. ಅಂದ್ರೆ ನಾವು ಪ್ರಾಣ ಅಂದ್ರೆ ಸಾಮಾನ್ಯ ನಮಗೆ ಹನುಮಂತನೇ ಗತಿ. ಅದರ ರೂಪದ ಉಪಾಸನೆಯ ಸರಿಯಾದ ಲಕ್ಷಣ ನಾವು ಯಾರು ಅಷ್ಟು ಗಮನಿಸುವುದೇ ಇಲ್ಲ. ಇದೆ ಉದ್ಯದ್ರ ವಿಪ್ರಕರ ಸನ್ನಿಭ ಅಚ್ಯುತಾಂಕೆ ಸ್ವಾಸೀನಮಸ್ಯನುತಿ ನಿತ್ಯವಚ ಪ್ರವೃತ್ತಿ ಧ್ಯಾಯೇತ್ ಗದಾಭಯಕರಂ ತಂ. ಗದ ಅಭಯ ಸುಕೃತಾಂಜಲಿಂ ತಂ. 2 ಕೈಗಳಲ್ಲಿ ಮುಗಿದಿದ್ದಾನೆ, ಒಂದರಲ್ಲಿ ಗದೆ ಇನ್ನೊಂದರಲ್ಲಿ ಅಭಯ. ಸುಕೃತಾಂಜಲಿಂತಂ ಪ್ರಾಣಂ ಯಥೇಷ್ಟ ತನುಂ ಉನ್ನತ ಕರ್ಮಶಕ್ತಿ. ಇಷ್ಟಪಡುವ ರೂಪವನ್ನ ತೊಡಬಲ್ಲವ, ಅದರಿಂದಾಗಿ ಅವನನ್ನ ಯಥೇಷ್ಟ ತನು ಅಂತ ಕರೆಯುವುದು. ಯಥೇಷ್ಟ ತನುಂ ಪ್ರಾಣಂ ಲಲಿತಂ ಪ್ರಾಣಂ ದದರ್ಶ ಅತ್ಯಂತ ಮನೋಹರವಾದ ರೂಪ ಇರುವಂತಹ ಪ್ರಾಣನನ್ನ ಕಂಡಳು. ಅಂದ್ರೆ ನರವೇಷದಿಂದ ಕೂಡಿದಂತಹ ರೂಪವೇ ಪ್ರಾಣನಿಗಿದೆ.
ನಮ್ಗೆಲ್ಲ ಬರ್ಬೇಕು ಅಂದ್ರೆ ಅವನಿಗೆ ರೂಪ ಇರ್ಬೇಕಲ್ವಾ? ನಮ್ಗೆ ಬರ್ಬೇಕು ಅಂದ್ರೆ ಅವನು ಮೊದಲು ಆ ರೂಪ ತೊಡ್ಲೇಬೇಕು. ನಮ್ಗೆ ಕಣ್ಣು ಮಿಟುಕಿಸುವುದಾಗ್ಲಿ, ಅಕ್ಷಿ ಮಾಡುವುದಾಗ್ಲಿ, ಉಸಿರಾಡುವುದಾಗ್ಲಿ, ಆಕಳಿಕೆ ಮಾಡುವುದಾಗ್ಲಿ, ಅಥವಾ ಇನ್ನೇನೇನೇನ್ ದೇಹದಲ್ಲಿ ಚಟುವಟಿಕೆಗಳು ನಡೀತವೆ ಅದನ್ನು ಮೊದಲೊಮ್ಮೆ ಪ್ರಾಣ ಮಾಡಿ ಅಭ್ಯಾಸ ಮಾಡಿ ಇದು ಮುಂದೆ ಹೀಗೆ ಆದ್ರೆ ಇಂತಹ ದೇಹದ ಒಳಗಿನ ಸುದ್ದಿಯನ್ನು ಅದು ಹೊರಗೆ ಹೇಳುತ್ತೆ ಅನ್ನುವ ಹಾಗೆ ವ್ಯವಸ್ಥೆ ಮಾಡಿದ್ದು ಪ್ರಾಣ ಭಾರತೀಯರೇ. ಅದ್ರದಾಗಿ ನಮ್ಮ ಹಾಗೇನೆ ರೂಪವನ್ನ ತೊಟ್ಟಿರುವಂತಹ ಪ್ರಾಣದೇವ ಅಲ್ಲಿ ಕಂಡ. ಕದಾಚಿತ್ ಏಷ ಅಂಜನ ಕಸ್ಮಿಂಶ್ಚಿತ್ ಉಪವನೆ ವಸತಿ ಸ್ಮ. ಕಥಮಾಸೀತ್ ಸಾ ಉತ್ತಮ ಆಭರಣಾನಿ ಧೃತವತಿ ಆಸೀತ್. ಅಪಿ ಚ ಸ್ವಚಕ್ಷುಷಿ ಅಪಿ ಕಮಲೆ ಇವ ಭಾಸೇತೆ ಸ್ಮ. ತಾದೃಶೀಂ ಕಮಲಾಯತಾಕ್ಷೀಂ ಅಂಜನಾಂ ಪ್ರಾಣಃ ಪುರತಃ ಆಗತ್ಯ ಸ್ವದರ್ಶನಂ ಅದಾತ್ ಇತಿ ಅಸ್ಮಿನ್ ಶ್ಲೋಕೆ ಉಚ್ಯತೆ. ತತಃ ಅವ್ಯಯ, ಕದಾಚಿತ್ ಅವ್ಯಯ, ಕಮಲಾಯತಾಕ್ಷಿ ಕಮಲವತ್ ಆಯತೆ ಅಕ್ಷಿಣಿ ಯಸ್ಯಾಹ ಸಾ. ಕಮಲದಂತೆ ಆಯತವಾದ, ಆಯತ ಅಂದ್ರೆ ಅಗಲವಾದ, ಅಕ್ಷಿಣಿ ಕಂಗಳೆರಡು ಉಳ್ಳವಳಾವಳೋ ಅವಳು. ಕಮಲಾಯತಾಕ್ಷಿ ಸ್ನಾತ. ಸ್ನಾತ ಅಂತ ಅನ್ನೋದು ವಿಶೇಷವಾಗಿ ಪ್ರತಿ ದಿವಸ ಸ್ನಾನ ಇದ್ದೇ ಇದೆ. ಮತ್ತೇನು ವಿಶೇಷವಾಗಿ ಯಾವಾಗ್ಲೂ ಇದನ್ನೆಲ್ಲ ಕೃತ ಸ್ನಾನ ಕ್ರಿಯಾ ಅಂತೆಲ್ಲ ಹೇಳಿದ ಹಾಗೆ ಪ್ರತಿಯೊಂದನ್ನು ಹೇಳ್ಬೇಕಂದ್ರೆ ಇಲ್ಲಿ ಸ್ನಾತ ಅಂತ ಅನ್ನೋದು ಒಂದು ಗರ್ಭವನ್ನ ಹೆರ್ಲಿಕ್ಕೆ ಯೋಗ್ಯವಾದ ಹೊತ್ತಿನಲ್ಲಿ ಮಾಡಿದಂತಹ ಸ್ನಾನ. ಅಂತಹ ಸ್ನಾನವನ್ನ ಮಾಡಿದವಳಾಗಿ ಸುವಸ್ತ್ರಾಭರಣ. ಮತ್ತೆ ಪ್ರಥಮ ವಿಭಕ್ತಿ ಏಕವಚನ. ವಸ್ತ್ರಾಣಿ ಚ ಆಭರಣಾನಿ ಚ ಸುವಸ್ತ್ರಾಭರಣಾನಿ ವಸ್ತ್ರಾಭರಣಾನಿ ಶೋಭನಾನಿ ವಸ್ತ್ರಾಭರಣಾನಿ ಯಸ್ಯಾಹ ಸಾ ಸುವಸ್ತ್ರಾಭರಣ. ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಅಂಜನ ಸ್ತ್ರೀಲಿಂಗ ಪ್ರಥಮ, ಸಾ ಸ್ತ್ರೀಲಿಂಗ ಪ್ರಥಮ. ರಮ್ಯಾಂತಂ ರಮ್ಯಂ ಅಂತಂ, ರಮ್ಯಾಂತಂ, ರಮ್ಯಾಂತಂ ಯಸ್ಯ ಸಹ ರಮ್ಯಾಂತಃ ತಂ ರಮ್ಯಾಂತಂ. ಆರಾಮಂ ದ್ವಿತೀಯ ವಿಭಕ್ತಿ ಏಕವಚನ. ಉಪಶ್ರಯಂತಿ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಏಕವಚನ ಶತ್ರು ಪ್ರತ್ಯಾಂತ ಶಬ್ದ. ಲಲಿತಂ ಪುಲ್ಲಿಂಗ ಪ್ರಥಮ ದ್ವಿತೀಯ ವಿಭಕ್ತಿ ಏಕವಚನ. ಪ್ರಾಣಂ ಪ್ರಧಾನಂ ಲಲಿತಂ ಮೂರು ಕೂಡ ಪುಲ್ಲಿಂಗ ದ್ವಿತೀಯ ವಿಭಕ್ತಿ ಏಕವಚನ. ದದರ್ಶ ಲಿಟ್ ಪ್ರಥಮ ಏಕ. ದದರ್ಶ ದದೃಶತು ದದೃಶು. ದದರ್ಶಿತ ದದೃಶತು ದದರ್ಶ ದದರ್ಶ ದದೃಶಿವ ದದೃಶಿಮ. ಲಿಟ್ ಪ್ರಥಮ ಏಕ. ಚೈತನ್ಯ ಸಂಸ್ಪರ್ಶನಂ ನಸ್ತವ ದೇವಿ ಭೂತ್ಯೈ. ಸಂಸ್ಪರ್ಶನಂ ನಸ್ತವ ದೇವಿ ಭೂತ್ಯೈ. ಸಂಸ್ಪರ್ಶನಂ ನಸ್ತವ ದೇವಿ ಭೂತ್ಯೈ. ಪ್ರೋಚ್ಯೇತಿ ಬಾಲಾಮತಿ ಮಾತ್ರ ಲಜ್ಜಾಂ. ಪ್ರೋಚ್ಯೇತಿ ಬಾಲಾಮತಿ ಮಾತ್ರ ಲಜ್ಜಾಂ. ಪ್ರೋಚ್ಯೇತಿ ಬಾಲಾಮತಿ ಮಾತ್ರ ಲಜ್ಜಾಂ. ಶ್ರೀಮದ್ಭುಜಾಭ್ಯಾಂ ಪರಿರಭ್ಯ ದೇವೋ. ಶ್ರೀಮದ್ಭುಜಾಭ್ಯಾಂ ಪರಿರಭ್ಯ ದೇವೋ. ಶ್ರೀಮದ್ಭುಜಾಭ್ಯಾಂ ಪರಿರಭ್ಯ ದೇವೋ. ಯಧತ್ತ ಗರ್ಭಂ ಭುವನ ಪ್ರಗಲ್ಭಂ. ವ್ಯಧತ್ತ ಗರ್ಭಂ ಭುವನ ಪ್ರಗಲ್ಭಂ. ವ್ಯಧತ್ತ ಗರ್ಭಂ ಭುವನ ಪ್ರಲಬ್ಧಂ. ದೇವನಾದ ವಾಯುದೇವ ಬಂದೇನ್ ಮಾಡಿದ ಅನ್ನೋದನ್ನ ಹೇಳ್ತಾ ಇದ್ದಾರೆ. ದೇವಃ ವಾಯುದೇವ ಹೇ ಅಂಜನೆ. ಅಂಜನ ಅಂತ ಅವಳ ಹೆಸರಾದ್ರಿಂದಾಗಿ ಸಂಬೋಧನೆ ಮಾಡಿ ಕರೆಯುವುದು ದೇವಿ ಅಂತ. ಹೇ ದೇವಿ. ದೇವಿ ಅಂದ್ರೆ ರಾಣಿ ಅಂತನೂ ಅರ್ಥ ಇದೆ.
ಪ್ರಧಾನ ಇಲ್ಲಿ ಈ ವ್ಯವಸ್ಥೆಯಲ್ಲಿ ಅವಳೇ ಮುಖ್ಯ ವ್ಯಕ್ತಿ ಆದ್ರಿಂದಾಗಿ ಅವಳನ್ನ ದೇವಿ ಅಂತ ಕರೆದ್ರು. ಹೇ ದೇವಿ, ಆ ಸಂಸ್ಪರ್ಶನಂ ತವ ನಹ ಸಂಸ್ಪರ್ಶನಂ, ನಿನ್ನನ್ನ ತವ ನಿನ್ನ ನಹ ನಮ್ಮ ಸಂಸ್ಪರ್ಶ ನಾನು ನಿನ್ನನ್ನು ಮುಟ್ಟುವುದು ಅನ್ನುವುದು ತವ ಭೂತ್ಯೈ ನಿನ್ನ ಹಿರಿತನಕ್ಕಾಗಿ, ಇತಿ ಬಾಲಾಂ ಅತಿಮಾತ್ರ ಲಜ್ಜಾಂ, ಹೀಗೆ ಪ್ರಾಣದೇವ ನಾನು ನಿನ್ನನ್ನ ಮುಟ್ಟುತ್ತೇನೆ. ಈ ಮುಟ್ಟುವಿಕೆ ಅಂತ ಅನ್ನೋದು ನಿನ್ನ ಬದುಕಿನ ದಿಕ್ಕನ್ನೇ ಬದಲಿಸುತ್ತದೆ. ಅವಳಿಗೆ ತುಂಬಾ ಅತಿಮಾತ್ರ ಲಜ್ಜಾಂ, ನಾಚಿಕೆಯಿಂದ ನೀರಾಗಿ ಬಿಟ್ಟಿದ್ದಾಳೆ. ಯಾಕಂದ್ರೆ ಪ್ರಾಣದೇವ ಹಾಗೆ ಬಂದು ತನ್ನನ್ನ ನಿನ್ನ ಬದುಕಿಗೆ ನಾನು ಮಾಂಗಲ್ಯವನ್ನು ಉಂಟು ಮಾಡುತ್ತೇನೆ ಹೇಳಿದಾಗ ಅವಳು ತುಂಬಾ ಸಂಕೋಚದಿಂದ ಮುದ್ದೆ ಆಗಿಬಿಟ್ಲು. ಯಾಕಂದ್ರೆ ಗುರುಸ್ಥಾನ ಮತ್ತು ಪ್ರಾಣನನ್ನ ಒಂದು ರೀತಿ ಪತಿಸ್ಥಾನದಲ್ಲಿಟ್ಟು ಅವಳು ಆರಾಧನೆ ಮಾಡಿದ್ದಾಳೆ. ಆಗ ಪ್ರಾಣದೇವ ಶ್ರೀಮದ್ ಭುಜಾಭ್ಯಾಂ ಎರಡು ತೋಳುಗಳಿಂದ ಆಕೆಯನ್ನ ಗಟ್ಟಿಯಾಗಿ ಪರಿರಭ್ಯ ಅಪ್ಪಿಕೊಂಡು ಭುವನ ಪ್ರಗಲ್ಭಂ ಗರ್ಭಂ ವ್ಯದತ್ತ, ಸಂಕಲ್ಪಾತ್ ದರ್ಶನಾತ್ ಸ್ಪರ್ಶಾತ್ ತಥೈವ ಮೈಥುನ ಸಂಭವಾತ್. ಸೃಷ್ಟಿಯಾಗ್ಲಿಕ್ಕೆ 4 ದಾರಿಗಳಿವೆ. ನಮ್ಗಿವತ್ತು ಒಂದೇ ಗೊತ್ತಿರೋದು, ಸಂಕಲ್ಪ ಮಾತ್ರ ಸೃಷ್ಟಿಯಾಗತ್ತೆ, ಅದು ದೇವರದ್ದು. ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯಾತ್. ಆಮೇಲೆ ದರ್ಶನ ಸ್ಪರ್ಶ, ಇದೆರಡು ದೇವತೆಗಳಲ್ಲಿ ಎಲ್ಲ ಕಡೆಯಲ್ಲೂ ದೇವತೆಗಳ ಸೃಷ್ಟಿ ಹೇಳುವಾಗ ಹೀಗೆ ಹೇಳುದು, ಒಂದೋ ದರ್ಶನದಿಂದ ಒಂದೋ ಸ್ಪರ್ಶದಿಂದ. ಇಲ್ಲಿ ಸ್ಪರ್ಶದ ಸೃಷ್ಟಿಯಲ್ಲಿ ಪ್ರಾಣದೇವ ಯಾವಾಗ ಆಕೆಯನ್ನ ಗಟ್ಟಿಯಾಗಿ ಅಪ್ಪಿಕೊಂಡು ಹೊರಟ, ಆವಾಗ ಪ್ರಗಲ್ಭಂ ಭುವನ ಪ್ರಗಲ್ಭಂ, ಭುವನ ಅಂದ್ರೆ ಇಡೀ ಲೋಕದಲ್ಲೇ ಅತ್ಯಂತ ಉನ್ನತ, ತಾನೇ ಒಂದು ರೂಪದಿಂದ ಒಳಗ್ ಪ್ರವೇಶ ಮಾಡಿದ ಅಷ್ಟೇ. ಭುವನ ಪ್ರಗಲ್ಭಂ ಗರ್ಭಂ ವ್ಯದತ್ತ, ಇಡೀ ಭೂಮಿಯಲ್ಲೇ ಜೀವರಾಶಿಯಲ್ಲೇ ಅತ್ಯಂತ ಶ್ರೇಷ್ಠನಾದ ಒಬ್ಬ ಮಗುವನ್ನು ಗರ್ಭವಾಗಿ ಅವಳಲ್ಲಿ ದೇವನಾದ ವಾಯುದೇವ ತುಂಬಿದ. ಗರ್ಭಂ ವ್ಯದತ್ತ, ಗರ್ಭಾಧಾನವನ್ನ ಉಂಟು ಮಾಡಿದ. ಅವಳಿಗೆ ಹೇಗಾಯ್ತು ಅಂದ್ರೆ ಆ ತರದ ಭಾವನೆ ಹೇಗಾಯ್ತು ಅಂದ್ರೆ, ಅಲ್ಲಿ ಅವನನ್ನ ಉಪಾಸನೆ ಮಾಡುವಾಗಲೇ ತನಗೆ ಬದುಕನ್ನು ನೀಡುವವ, ತನ್ನ ಗರ್ಭದಲ್ಲಿ ಜೀವ ಕುಡಿಯನ್ನ ತುಂಬುವವ ಅಂತಾನೆ ಉಪಾಸನೆ ಮಾಡಿದ್ದಾದ್ರಿಂದಾಗಿ ಅವನಿನ್ನ ಅಂತಹದ್ದೇ ಹಾಗೇನೆ ಉಪಾಸನೆ ಮಾಡಿದ್ದು. ಅದೇ ಹಿಂದೆ ವರ ಕೇಳಿದ್ದು ಹಾಗೇನೆ. ದೇವ್ರು ಬಿಟ್ರೆ ಒಬ್ಬ ಬೇಕು ಅಂದ್ರೆ ಪ್ರಾಣದೇವನೇ ಒಬ್ಬನೇ ಇರು, ಇನ್ಯಾರು ಇಲ್ಲ. ಚತುರ್ಮುಖನಿಗೆ ಅವತಾರ ಇಲ್ಲ, ಬಿಟ್ರೆ ಇವನೊಬ್ಬನೇ ಇರುದು. ಹಾಗಾಗಿ ಅವ್ರು ಪ್ರಾರ್ಥನೆ ಮಾಡಿದ್ದೇ ಹಾಗೆ. ಆದ್ರಿಂದ ಪ್ರಾಣದೇವ ಎಲ್ಲರಿಗೂ ಏನದು ಮಾತರಮೇ ಮಾತರಿಶ್ವನ್ ಪಿತರತುಲ ಗುರು ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸ್ವಾಮಿನ್ ಆಪ್ತ, ಈ ಎಲ್ಲ ಶಬ್ದಗಳಲ್ಲೂ ಬರುತ್ತೆ. ಸ್ವಾಮಿನ್ ಸರ್ವಾಂತರಾತ್ಮನ್ ಮೃತ್ಯಾದಿ. ಒಟ್ಟು ಅದರಲ್ಲಿ ತಾಯಿ ತಂದೆ ಎಲ್ಲ ಬಂತು, ಬಂಧು ಬಳಗ ಎಲ್ಲ ಬಂತು, ಇದು ಒಂದು ಬಂತು. ಇಷ್ಟ ಆಪ್ತ ಸ್ವಾಮಿ ಅಂದ್ರೆ ಈಗ ಷಣ್ಮಹೇಶ ಇರ್ತಾರೆ ಅಂದ್ರೆ ಅವರಿಗೆ ಮಾತ್ರ ಕೃಷ್ಣನನ್ನ ಪತಿಯಾಗಿ ಉಪಾಸನೆ ಮಾಡಿ. ಅವಳಲ್ಲಿ ಒಂದು ವಿಶೇಷವಾದ ಅರ್ಹತೆ ಇತ್ತು. ಭಾರತೀಯ ದೇವಿ ಸನ್ನಿಧಾನ ಇತ್ತು, ವರನು ಹಾಗೆ ಇತ್ತ ಅನ್ನಕ್ಕೆ ಭಾರತೀಯಲ್ಲಿ ಬಂದು ಸ್ವೀಕಾರ ಮಾಡಿದ್ನು ಅಂತಾನೆ ಅರ್ಥ. ವ್ಯಧತ್ತ ಧಾನ್ಯ ಧಾರಣೆ. ಸಂಸ್ಪರ್ಶನಂ ದ್ವಿತೀಯ ವಿಭಕ್ತಿ ಏಕವಚನ, ನಹ ಷಷ್ಠಿ ವಿಭಕ್ತಿ ಬಹುವಚನ, ತವ ಷಷ್ಠಿ ವಿಭಕ್ತಿ ಏಕವಚನ, ದೇವಿ ಸಂಬೋಧನಾ ಪ್ರಥಮ, ಭೂತ್ಯೈ ಚತುರ್ಥಿ ವಿಭಕ್ತಿ ಏಕವಚನ, ಪ್ರೋಚ್ಯ ಪ್ರತ್ಯಾಂತಮವ್ಯಯ ಇತಿ ಅವ್ಯಯ, ಪ್ರೋಚ್ಯೇತಿ ಗುಣ, ಬಾಲಾಂ ಅತಿಮಾತ್ರ ಲಜ್ಜಾಂ ಎರಡು ದ್ವಿತೀಯ ವಿಭಕ್ತಿ ಏಕವಚನ, ಅತಿಮಾತ್ರ ಲಜ್ಜಾ ಯಸ್ಯಾಹ ಸಾ ಅತಿಮಾತ್ರ ಲಜ್ಜಾ ತಾಂ ಅತಿಮಾತ್ರ ಲಜ್ಜಾಂ ದ್ವಿತೀಯ ವಿಭಕ್ತಿ ಏಕವಚನ. ಶ್ರೀಮದ್ಭುಜಾಭ್ಯಾಂ ಶ್ರೀಮಂತೌ ಭುಜೌ ಶ್ರೀಮದ್ಭುಜೌ ತಾಭ್ಯಾಂ ಶ್ರೀಮದ್ಭುಜಾಭ್ಯಾಂ. ಪರಿರಭ್ಯ
ಆಲಿಂಗ್ಯ ಅಂತ ಅರ್ಥ. ಲ್ಯಪ್ರತ್ಯಂತಂ ಅವ್ಯಯಂ. ದೇವಃ ಪುಲ್ಲಿಂಗ ಪ್ರಥಮ ಏಕ, ವ್ಯಧತ್ತ ಲಂಗ್ ಪ್ರಥಮ ಏಕ, ಗರ್ಭಂ ದ್ವಿತೀಯ ಏಕ. ವ್ಯಧತ್ತ ಅಂದ್ರೆ ಧಾರಣೆ ಮಾಡಿಸಿದನು. ಗರ್ಭಂ ವ್ಯಧತ್ತ. ವಿಶೇಷೇಣ ಅಧತ್ತ. ವಿಶೇಷವಾಗಿ ತಾನೇ ಅಲ್ಲಿ ನಿಂತ, ತಾನೇ ಅವಳನ್ನ ಧಾರಣೆ ಮಾಡಿದ ಅಂತ ಅರ್ಥ. ಗರ್ಭಂ ದ್ವಿತೀಯ ಭಕ್ತಿ ಏಕವಚನ. ಭುವನ ಪ್ರಗಲ್ಭಂ. ಭುವನೇ ಪ್ರಗಲ್ಭ, ಭುವನ ಪ್ರಗಲ್ಭ, ತಂ ಭುವನ ಪ್ರಗಲ್ಭಂ ಅಲಂ ಏಕಾಂತ. ಶ್ರೀಹರಿಪ್ರಿಯತಾಂ. ಶ್ರೀಕೃಷ್ಣಾರ್ಪಣಮಸ್ತು. ನಿಮಿಷ. ಇಂಟರ್ಫಿಯರ್